ಇನ್ನು ಬೆಳ್ತಂಗಡಿ SIT ಕಚೇರಿಗೆ ಮತ್ತೊಂದು ಕಂಪ್ಲೇಂಟ್ ಹೋಗಿದೆ. ಹೊಸ ಕಂಪ್ಲೇಂಟ್ ಇದು. 2012ರಲ್ಲಿ ಆನೆ ಮಾವುತನ ಜೋಡಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂಥ ದೂರಿತು. ಇದನ್ನು ಮತ್ತೆ ತನಿಖೆ ಮಾಡಬೇಕು ಅಂತ ಆಗ್ರಹ ಕೇಳಿ ಬಂದಿದೆ. ಇಲ್ಲಿ SITಗೆ ದೂರು ಕೊಟ್ಟಿರೋದು ಆನೆ ಮಾವುತ ನಾರಾಯಣ ಅವರ ಮಕ್ಕಳು. ಮಾವುತನ ಮಕ್ಕಳು ಗಣೇಶ್ ಮತ್ತು ಭಾರತಿ ಇವರು ದೂರು ಕೊಟ್ಟಿದ್ದಾರೆ. ಈ ಥರ ಮಾವುತರಿದ್ದರು, ನಮ್ಮ ತಂದೆಯವರು ಅವರನ್ನು ಸಾಯಿಸ್ಬಿಟ್ರು, ಇದು ಮತ್ತೆ ತನಿಖೆ ನಡೀಬೇಕು, ಅವ್ರು ಸರಿಯಾಗಿ ತನಿಖೆ ಆಗಲಿಲ್ಲ ಅಂತ ದೂರು ಕೊಟ್ಟಿದ್ದಾರೆ ಗಣೇಶ್ ಮತ್ತು ಭಾರತಿ ಎನ್ನುವವರು. ಈ ದೂರಿಗೆ SIT ಸ್ಪಂದಿಸಿದೆ. ದೂರು ಅರ್ಜಿಯನ್ನು ಪರಿಶೀಲಿಸುವುದಾಗಿ SIT ಕಡೆಯಿಂದ ಸೂಚನೆ ಹೋಗಿದೆ. ಕಂಪ್ಲೇಂಟ್ ತಗೊಂಡ್ರು, ನಾವು ನೋಡಿ ಹೇಳ್ತೇವೆ. ನಾವೀಗ ಅಲ್ಲಿ ನಮಗೆ ಅದು ವಿಷಯ ಗೊತ್ತಿಲ್ಲ, ನಾವೀಗ ಅಲ್ಲಿ ಹೊಸದು ಬಂದದ್ದು, ನಾವು ನೋಡಿ ನಿಮಗೆ ಹೇಳ್ತೇವೆ ಅಂತ ಹೇಳಿದ್ದಾರೆ ಅವರು. ಹಾಗೆ ಈಗ ನಾನೀಗ 2012ರಲ್ಲಿ ನನ್ನ ತಂದೆ ಮತ್ತು ತಂದೆಯ ಸಹೋದರಿ ಯಮುನಾ ಅವರ ಹೆಸರು ಯಮುನಾ, ಮತ್ತೆ ನನ್ನ ತಂದೆ ನಾರಾಯಣ ಸಪಲ್ಯ, ಇವರು ಆನೆ ಮಾವುತರಾಗಿದ್ದರು ಧರ್ಮಸ್ಥಳದಲ್ಲಿ. ಇವರೀಗ 2012ರಲ್ಲಿ ಅವರನ್ನು ಮನವಿ ಅಂದರೆ ನಮ್ಮ ತಂದೆದು ಮತ್ತು ಅತ್ತೆದು ಕೊಳೆಯಾಗಿದೆಲ್ಲ, ಅದಕ್ಕೆ ನಾವು ಮನವಿ ಮಾಡಿದ್ದೇವೆ. ಯಾರಂತ ಹೇಳಿ ನಮಗೆ ಕೇಸನ್ನು ಇದು ಮಾಡಿಕೊಡಿ, ತನಿಖೆ ಮಾಡಿ ಅಂತ ಹೇಳಿದ್ದೇವೆ. ಮಾಡ್ತೇವೆ ಅಂತ ಹೇಳಿದ್ದಾರೆ. ನಮಗೆ ಅವರ ಮೇಲೆ ಭರವಸೆ ಇದೆ, ಮಾಡ್ತಾರೆ ಅಂತ ಹೇಳಿ.